ಇವತ್ತು ನಾನು ರಿವ್ಯೂ ಮಾಡಕತ್ತೀನಿ ಟಾಕ್ಸಿಕ್ ಫಿಲ್ಮಿನ್ ಟೀಸರ್ ನ. ಈ ವರ್ಷ ರಿಲೀಸ್ ಆಗ್ತಿರೋಂತ ಅತ್ಯಂತ ದೊಡ್ಡ ಫಿಲ್ಮ್ ಅಂದ್ರೆ ಇದ ಇರಬೇಕು. ಯಾಕಂದ್ರೆ ಈ ಫಿಲ್ಮಿನ ಬಜೆಟ್ 500 ರಿಂದ 600 ಕೋಟಿ ಐತಿ. ವಾವ್. ಟೀಸರ್ ನಾಗ ಬರಂತ ಫಸ್ಟ್ ಶಾಟ್ ನಾಗ ಒಂದು ಪಾರ್ಟಿ ನಡೀತಿರ್ತೈತಿ. ಈ ಪಾರ್ಟಿಯಾಗ ಇಂಡಿಯನ್ಸ್ ಗಿಂತ ಜಾಸ್ತಿ ಬರೀ ಫಾರಿನರ್ಸ್ ಇರ್ತಾರ. ಸೊ ನನ್ ಗೆಸ್ ಪ್ರಕಾರ ಈ ಫಿಲ್ಮ್ ನಾಗ ಯಶ್ ಅವರು ಇಂಟರ್ ನ್ಯಾಷನಲ್ ಗ್ಯಾಂಗ್ಸ್ಟರ್ ಇನ್ ರೋಲ್ ನ ಪ್ಲೇ ಮಾಡ್ತಿರ್ಬೋದು ಅಂತ ಅನ್ಸ್ತು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಆಮೇಲೆ ಟೀಸರ್ ನಾಗಿರಂತ ಈ ಒಂದ್ ಶಾಟ್ ನ ನೋಡ್ರಿ. ಯಾವ್ದೋ ಚೈನೀಸ್ ಇಲ್ಲ ಜಪಾನೀಸ್ ಗ್ಯಾಂಗ್ಸ್ಟರ್ ಇನ್ ಮನಿ ಟೈಪ್ ಐತಿ ಇದು. ಇನ್ನು ಈ ಸೀನ್ ನಾಗ ರಾಯಲ್ ಸರ್ಕಸ್ ಇಂದು ಟಿಕೆಟ್ ನ ತೋರಿಸ್ತಾರ. ಇಲ್ಲಿ ಬರೀ ಒಂದು ಚೈಲ್ಡ್ ಗೆ ಮಾತ್ರ ಅಲೋ ಐತಿ ಅಂತ ಬರ್ದತಿ. ಈ ವಿಷಯ ನನಗೆ ಆಶ್ಚರ್ಯ ಆಗ್ಲಿಲ್ಲ. ಬಟ್ ಲೆಫ್ಟ್ ಸೈಡ್ ಬರೀ ಒಂದ್ ಅಡಲ್ಟ್ ಗೆ ಮಾತ್ರ ಅಲೋ ಐತಿ ಅಂತ ಬರ್ದ್ರದ್ ಆಶ್ಚರ್ಯ ಆಯ್ತು. ಸೊ ಮೇ ಬಿ ಈ ಸರ್ಕಸ್ ಒಳಗಡೆ ಬಹಳ ವೈಲೆಂಟ್ ಆಗಿರೋಂತ ವಿಷಯಗಳು ನಡೀತಿರ್ಬೋದು ಅಂತ ಈ ಒಂದ್ ಸೀನ್ ಇಂದ ನನಗೆ ಅರ್ಥ ಆಯ್ತು. ಯಾಕಂದ್ರೆ ನೆಕ್ಸ್ಟ್ ಶಾಟ್ ನಾಗ ಈ ಜೋಕರ್ ಹಾಕಂದ್ರ ಮಾಸ್ಕ್ ನೋಡಿದ್ರ ಆ ಒಂದ್ ಫೀಲ್ ನ ಕೊಡ್ತತಿ ಟೀಸರ್ ನಾಗ. ಆಮೇಲೆ ಟ್ರೈನ್ ನ ಹೈಜಾಕ್ ಮಾಡಂತ ಸೀನ್ ಕೂಡ ಫಿಲ್ಮ್ ನಾಗ ಐತಿ ಅನ್ನೋದು ಈ ಶಾಟ್ ನ ನೋಡಿ ನನಗೆ ಗೊತ್ತಾಯ್ತು. ಆಮೇಲೆ ಇಲ್ಲಿ ಮಿಡ್ಲಿಗೆ ನಿಂತಿರೋದು ಯಶ್ ಅವರು. ಯಾಕಂದ್ರೆ ಮೊನ್ನೆ ಬಿಟ್ಟಂತ ಇಂಟ್ರೊಡಕ್ಷನ್ ವಿಡಿಯೋದಾಗ ಅವ್ರ ಹೇರ್ ಸ್ಟೈಲ್ ಸೇಮ್ ಇತ್ತು. ಆ ವಿಡಿಯೋದಾಗ ಇವ್ರ ಕ್ಯಾರೆಕ್ಟರ್ ಹೆಸರು ರಾಯ ಅಂತ ಗೊತ್ತಾಗಿತ್ತು. ಇದ್ರಾಗೂ ಅದನ್ನ ಕೇಳಿ ನಮಗೆ ಕನ್ಫರ್ಮ್ ಆಯ್ತು. ಇನ್ನು ಯಶ್ ಅವ್ರ ವಿಷಯಕ್ಕೆ ಬಂದ್ರೆ ಅವರು ನೀರ್ ಒಳಗಡೆ ಇದ್ದಾಗ ಕಣ್ ಬಿಡಂತ ಸೀನ್ ನ ಬಹಳ ಬ್ಯೂಟಿಫುಲ್ ಆಗಿ ಶೂಟ್ ಮಾಡ್ಯಾರ ಗೀತು ಮೋಹನ್ ದಾಸ್ ಅವರು. ಆಮೇಲೆ ಈ ಶಾಟ್ ನ ನೋಡಿದ್ರೆ ಯಶ್ ಅವರು ಈ ಫಿಲ್ಮಿಗೋಸ್ಕರ ಬಾಡಿನ ಇನ್ನೂ ಬಿಲ್ಡ್ ಮಾಡ್ಯಾರ ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ ನಮಗೆ. ಯಶ್ ಅವ್ರದ್ದು ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಡೈಲಾಗ್ ಹೇಳಿದ್ದಾಗಿರ್ಬೋದು, ಆಮೇಲೆ ಅವ್ರ ಲುಕ್ಸ್ ಆಗಿರ್ಬೋದು ಬಹಳ ಇಷ್ಟ ಆಯ್ತು ನನಗೆ ಈ ಟೀಸರ್ ನಾಗ. ಇನ್ನು ಈ ಜೋಕರ್ ಇನ್ ಮಾಸ್ಕ್ ಹಾಕೊಂಡ್ರ ಕುತ್ಕಿನ ಗ್ಲಾಸ್ ಮ್ಯಾಗ ಇಟ್ಟು ಎಳ್ಕೊಂಡ್ ಹೋಗಿದ್ದು ಬಹಳ ಅನ್ಕಂಫರ್ಟಬಲ್ ಇತ್ತು ನೋಡಕ. ಆಡಿಯನ್ಸ್ ಗೆ ಈ ಸೀನ್ ನ ನೋಡ್ಬೇಕಾದ್ರೆ ಅನ್ಕಂಫರ್ಟಬಲ್ ಫೀಲ್ ಆಗೈತಪ್ಪ ಅಂದ್ರೆ ಇದಕ್ಕೆ ಮೇನ್ ರೀಸನ್ ಅವ್ರು ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಿರೋದು. ಇನ್ನು ಯಶ್ ಅವರು ಒಬ್ಬರಿಗೆ ಹೊಡಿಬೇಕಾದ್ರೆ ಹಾಕಿರಂತ ಸೌಂಡ್ ಎಫೆಕ್ಟ್, ಮ್ಯೂಸಿಕ್ ಮತ್ತೆ ಹ್ಯಾವ್ ಸಮ್ ಮ್ಯಾನರ್ಸ್ ಅನ್ನೋ ಡೈಲಾಗು ಬಹಳ ಪರ್ಫೆಕ್ಟ್ ಆಗಿದ್ದು ಟೀಸರ್ ನಾಗ. ಈ ಸೀನ್ ನಾಗ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಗಳು ಹಾಕೊಂಡ್ರಂತ ಡ್ರೆಸ್ ಮತ್ತೆ ಹೇರ್ ಸ್ಟೈಲ್ ನೋಡಿದ್ರೆ ಈ ಒಂದು ಫಿಲ್ಮ್ 1940s ಇಂದ 70s ನಡುವೆ ಸೆಟ್ ಆಗೈತಿ ಅಂತ ನಮಗೆ ಕ್ಲೀನ್ ಆಗಿ ಗೊತ್ತಾಗತ್ತೆ. ಇಡೀ ಟೀಸರ್ ನಾಗ ನನಗೆ ಮತ್ತೆ 90% ಜನರಿಗೆ ಇಷ್ಟ ಆದಂತ ಸೀನ್ ಯಾವ್ದಪ್ಪ ಅಂದ್ರ ಲಾಸ್ಟ್ ಗೆ ಬರಂತ ಯಶ್ ಅವ್ರದ್ದು ಯಂಗ್ ಲುಕ್. ಯಾಕಂದ್ರೆ ಯಶ್ ಅವರು KGF ಫಿಲ್ಮ್ ಮಾಡಕ ಸ್ಟಾರ್ಟ್ ಮಾಡ್ದಾಗಿಂದ ಅವ್ರನ್ನ ಬರೀ ಬಿಯರ್ಡ್ ಇನ್ ಲುಕ್ ನಾಗ ನೋಡ್ಯಾರ ಜನರು. ಸೊ ಬಹಳ ವರ್ಷ ಆದ್ಮೇಲೆ ಆಲ್ಮೋಸ್ಟ್ 8 ರಿಂದ 9 ವರ್ಷ ಆದ್ಮೇಲೆ ಯಶ್ ಅವ್ರನ್ನ ವಿತೌಟ್ ಬಿಯರ್ಡ್ ನೋಡಕತ್ತಾರ ಜನರು. ಸೊ ಟೀಸರ್ ನಾಗ ಇವ್ರು ಇಲ್ಲಿ ಮಾಡ್ತಾರಂತ ಫೈಟ್ ಆಗಿರ್ಬೋದು, ಆಮೇಲೆ ಯಂಗ್ ಲುಕ್ ನಾಗ ಅವ್ರು ಕಾಣಿಸ್ತಿರ ಅಂತ ಅವ್ರದ್ದು ಲುಕ್ ಆಗಿರ್ಬೋದು ಬಹಳ ಇಷ್ಟ ಆಯ್ತು ನನಗೆ. ಬೈ ದ ವೇ ಈ ಟೀಸರ್ ನ ಮತ್ತೆ ಫಿಲ್ಮ್ ನ ಎಡಿಟ್ ಮಾಡಿರೋದು ಉಜ್ವಲ್ ಕುಲಕರ್ಣಿ ಅನ್ನೋ ಒಬ್ಬ ಹುಡುಗ. ಈ ಹುಡುಗ 2003 ಹುಟ್ಟಿದ್ರು ಕೂಡ KGF 2 ನ ಎಡಿಟ್ ಮಾಡ್ಯಾನ. ಆಕ್ಚುಲಿ ಈ ತರದ್ದು ಹೊಸ ಜನರೇಷನ್ ಎಡಿಟರ್ಸ್ ಗಳಿಗೆ ಚಾನ್ಸ್ ಕೊಟ್ಟಿರೋದ್ರಿಂದ ಈ ಫಿಲ್ಮಿನ್ ಟೀಸರ್ ಬಹಳ ಫ್ರೆಶ್ ಮತ್ತೆ ಎನರ್ಜೆಟಿಕ್ ಆಗಿ ಕಾಣಿಸ್ತು. ಇನ್ನು ಈ ಫಿಲ್ಮಿಗೆ ಮ್ಯೂಸಿಕ್ ಕೊಟ್ಟಿರೋದು ರವಿ ಬಸ್ರೂರ್ ಅವರು. ಯೂಶಲಿ ಅವರು ಎಲ್ಲ ಫಿಲ್ಮಿಗೆ ಕೊಡ್ತಿದ್ದಂತ ಮ್ಯೂಸಿಕ್ ಗಿಂತ ಈ ಫಿಲ್ಮಿನ ಮ್ಯೂಸಿಕ್ ಬಹಳ ಡಿಫ್ರೆಂಟ್ ಆಗಿ ಫೀಲ್ ಆಯ್ತು ನನಗೆ. ಆಮೇಲೆ ಹ್ಯಾವ್ ಸಮ್ ಮ್ಯಾನರ್ಸ್ ಅಂತ ಡೈಲಾಗ್ ನ ಯಶ್ ಅವ್ರು ಹೇಳ್ಬೇಕಾರ ಅಲ್ಲಿ ಕಟ್ ಆದಾಗ ಬರೋಂತ ಮ್ಯೂಸಿಕ್ ಬಹಳ ಚೆನ್ನಾಗಿತ್ತು. ಸೊ ಟೀಸರ್ ನಾಗಿರಂತ ಸೀನ್ಸ್ ಗಳ ಜೊತೆಗೆ ಮ್ಯೂಸಿಕ್ ಬಹಳ ಪರ್ಫೆಕ್ಟ್ ಆಗಿ ಸಿಂಕ್ ಆಗೈತಿ. ಎಲ್ಲಿ ಔಟ್ ಆಫ್ ಸಿಂಕ್ ಅಂತ ಅನ್ಸ್ಲಿಲ್ಲ ನನಗೆ. ಸೊ ರವಿ ಸರ್ ಕೊಟ್ಟಿರಂತ ಮ್ಯೂಸಿಕ್ ಗೆ ಈ ಉಜ್ವಲ್ ಅವ್ರು ಮಾಡಿರಂತ ಎಡಿಟಿಂಗ್ ಬಹಳ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೈತಿ ಈ ಟೀಸರ್ ನಾಗ. ಈ ಫಿಲ್ಮ್ ನಾಗ ರುಕ್ಮಿಣಿ ವಸಂತ್, ತಾರಾ ಸುತಾರಿಯಾ, ಕಿಯಾರಾ ಅಡ್ವಾನಿ, ನಯನ್ತಾರಾ ಮತ್ತೆ ಹುಮಾ ಕುರೇಶಿ ಅದಾರ. ಬಟ್ ಇವ್ರು ಯಾರು ಕೂಡ ಟೀಸರ್ ನಾಗ ಕಾಣಿಸ್ಲಿಲ್ಲ ನನಗೆ. ಮೋಸ್ಟ್ಲಿ ಈ ಒಂದು ಫಿಲ್ಮ್ ಹೀರೋ ಸೆಂಟ್ರಿಕ್ ಆಗಿರೋದ್ರಿಂದ ಮತ್ತೆ ಇಡೀ ಫಿಲ್ಮ್ ರಾಯ ಅನ್ನೋ ಕ್ಯಾರೆಕ್ಟರ್ ಬಗ್ಗೆ ಇರೋದ್ರಿಂದ ಹೀರೋಯಿನ್ಸ್ ಗಳನ್ನ ಟೀಸರ್ ನಾಗ ತೋರಿಸಿಲ್ಲ ಅಂತ ನನಗೆ ಅನ್ಸ್ತತಿ. ಇಡೀ ಟೀಸರ್ ನಾಗಿರೋಂತ ಪ್ರತಿಯೊಂದು ಶಾಟ್ ನು ಕೂಡ ಬ್ಯೂಟಿಫುಲ್ ಆಗಿ ತೆಗ್ದಿರಂತ ರಾಜೀವ್ ರವಿ ಸರ್ ಬಗ್ಗೆ ನಾವಿಲ್ಲಿ ಮಾತಾಡ್ಲೇಬೇಕು. ಈ ಫಿಲ್ಮಿಗೆ ಸಿನಿಮಾಟೋಗ್ರಫಿ ಮಾಡಿರಂತ ರಾಜೀವ್ ರವಿ ಅವರು ಮುಂಚೆ ಲಯರ್ಸ್ ಡೈಸ್ ಅನ್ನೋ ಫಿಲ್ಮಿಗೆ ಸಿನಿಮಾಟೋಗ್ರಫಿ ಮಾಡಿದ್ರು. ಸೊ ಆ ಫಿಲ್ಮಿಗೆ ಸಿನಿಮಾಟೋಗ್ರಫಿ ಮಾಡಿದ್ಕ ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು. ಆಮೇಲೆ ದೇವ್ಡಿ ಅಂತ ಅಮೇಜಿಂಗ್ ಫಿಲ್ಮ್ ಕೂಡ ಅವ್ರು ಸಿನಿಮಾಟೋಗ್ರಫಿ ಮಾಡಿದ್ರು. ಇದಕ್ಕೂ ಇವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿತ್ತು. ಆಮೇಲೆ ಅನುರಾಗ್ ಕಶ್ಯಪ್ ಅವ್ರು ಮಾಡಿರಂತ ಉಡ್ತಾ ಪಂಜಾಬ್ ಮತ್ತೆ ಮುಕ್ಕಾಬಾಸ್ ಫಿಲ್ಮ್ಗೂ ಇವರು ಸಿನಿಮಾಟೋಗ್ರಫಿ ಮಾಡಿದ್ರು. ಸೊ ಇಷ್ಟೆಲ್ಲ ಅಮೇಜಿಂಗ್ ಫಿಲ್ಮ್ಸ್ ಗೆ ಸಿನಿಮಾಟೋಗ್ರಫಿ ಮಾಡಿರೋದ್ರಿಂದ ಈ ಫಿಲ್ಮ್ ನಾಗ ರಾಜೀವ್ ರವಿ ಅವರು ಯಶ್ ಅವ್ರನ್ನ ಬಹಳ ಬ್ಯೂಟಿಫುಲ್ ಆಗಿ ಮತ್ತೆ ಅಟ್ರಾಕ್ಟಿವ್ ಆಗಿ ತೋರ್ಸ್ಯಾರ. ಟೀಸರ್ ನಾಗ ಕಾಣಿಸಂತ ಪ್ರತಿಯೊಂದು ಶಾಟ್ ಕೂಡ ಬಹಳ ಬ್ಯೂಟಿಫುಲ್ ಆಗಿ ಮೂಡ್ ಬಂದೈತಿ. ಇನ್ನು ಸ್ಟೋರಿ ವಿಷಯಕ್ಕೆ ಬಂದ್ರೆ ಟೀಸರ್ ನ ನೋಡ್ತಿದ್ದಂಗೆ ಹೇಳ್ಬೋದು ಇದೊಂದು ಗ್ಯಾಂಗ್ಸ್ಟರ್ ಸ್ಟೋರಿ ಅಂತ. ಆಬ್ವಿಯಸ್ಲಿ ಈ ಫಿಲ್ಮ್ ನಾಗ ಬಹಳ ಕೆಟ್ಟ ಪದಗಳು ಇರ್ತಾವ ಮತ್ತೆ ವೈಲೆನ್ಸ್ ಬಹಳ ದೊಡ್ಡ ಲೆವೆಲ್ ಇರ್ತೈತಿ. ಬಟ್ ನನಗಿರೋ ಭಯ ಸೆನ್ಸರ್ ಬೋರ್ಡ್ ನರ್ದು. ಯಾಕಂದ್ರೆ ಸೆನ್ಸರ್ ಬೋರ್ಡ್ ನರು ಈ ತರದ ಫಿಲ್ಮ್ಸ್ ಗಳಿಗೆ ಎ ಸರ್ಟಿಫಿಕೇಟ್ ಕೊಡೋದು. ಆಬ್ವಿಯಸ್ಲಿ ಯಶ್ ಅವ್ರದ್ದು ಬಹಳ ದೊಡ್ಡ ಲೆವೆಲ್ ಗೆ ಫ್ಯಾನ್ ಫಾಲೋಯಿಂಗ್ ಇರೋದ್ರಿಂದ ಇವ್ರು ಕೊಡೋಂತ ಎ ಸರ್ಟಿಫಿಕೇಟ್ ಇಂದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಗಳಿಗೆ ಏನು ಎಫೆಕ್ಟ್ ಆಗಲ್ಲ. ಬಟ್ ಸೆನ್ಸರ್ ಬೋರ್ಡ್ ನವರು ಫಿಲ್ಮ್ ನಾಗಿರೋಂತ ಕೆಟ್ಟ ಪದಗಳಿಗೆ ಬೀಪ್ ಹಾಕೋದು ಇಲ್ಲ ಮ್ಯೂಟ್ ಹಾಕೋದು ಮಾಡಿದ್ರಪ್ಪ ಅಂದ್ರ ಫಿಲ್ಮ್ ನೋಡಕ್ರ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ನ ಹಾಳು ಮಾಡ್ತದೆ ಅದು. ನೆಕ್ಸ್ಟ್ ಈ ಫಿಲ್ಮ್ ಗೆ ಸೌಂಡ್ ಡಿಸೈನ್ ಮಾಡಿರಂತ ಕುನಾಲ್ ಶರ್ಮಾ ಅವ್ರ ವರ್ಕ್ ನು ಕೂಡ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ಇಡೀ ಟೀಸರ್ ನಾಗ ಬರೋಂತ ಎನ್ವಿರಾನ್ಮೆಂಟ್ ಸೌಂಡ್ ಆಗಿರ್ಬೋದು, ಆಮೇಲೆ ಜನರು ಮೂವ್ಮೆಂಟ್ಸ್ ಆಗಿರ್ಬೋದು, ಅಥವಾ ವೈಲೆನ್ಸ್ ಸೀನ್ ಅಥವಾ ಆಕ್ಷನ್ ಸೀಕ್ವೆನ್ಸ್ ನಾಗ ಬರೋಂತ ಸೌಂಡ್ ಗಳನ್ನ ಬಹಳ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡ್ಯಾರ ಇವರು. ಆಮೇಲೆ ಟೀಸರ್ ನಾಗ ಇರೋಂತ ಪ್ರತಿಯೊಂದು ಕ್ಯಾರೆಕ್ಟರ್ ಹಾಕ್ಯಾನಂತ ಡ್ರೆಸ್, ಓಡಾಡಂತ ಕಾರು ಮತ್ತೆ ಅವ್ರ ಹೇರ್ ಸ್ಟೈಲ್ ಗಳನ್ನ ಕಾಸ್ಟ್ಯೂಮ್ ಡಿಸೈನ್ಸ್ ಗಳು ಬಹಳ ಪರ್ಫೆಕ್ಟ್ ಆಗಿ ಮಾಡ್ಯಾರ.
ಯಾಕಂದ್ರೆ ಇಡೀ ಟೀಸರ್ ನೋಡಿದ್ರ 90s ನಾಗ ಜನರು ಯಾವ ತರ ಡ್ರೆಸ್ ಗಳನ್ನ ಹಾಕಂತಿದ್ರು ಅದೇ ತರ ಡ್ರೆಸ್ ಗಳನ್ನ ಹಾಕಂದಾರ ಕ್ಯಾರೆಕ್ಟರ್ಸ್ ಗಳು. ಈ ಸಲ ಯುದ್ಧನೇ ಬೇರೆ. ಇನ್ನು ಯಶ್ ಅವರು KGF ಫಿಲ್ಮ್ಸ್ ಗಳಾದ್ಮೇಲೆ ಬಹಳ ಪರ್ಫೆಕ್ಟ್ ಆಗಿರೋಂತ ಫಿಲ್ಮ್ ನ ಸೆಲೆಕ್ಟ್ ಮಾಡ್ಯಾರ. ಯಾಕಂದ್ರೆ KGF ಫಿಲ್ಮ್ ಗಳು ಸೆಟ್ ಮಾಡಿರೋಂತ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು ಮತ್ತೆ ರೆಕಾರ್ಡ್ಸ್ ಗಳನ್ನ ಆಗಿರ್ಬೋದು ಈ ಫಿಲ್ಮ್ ಕೈಲಿ ಮಾತ್ರ ಮುರಿಯಕ್ ಸಾಧ್ಯ. ಸೊ ಎಕ್ಸಾಕ್ಟ್ಲಿ ಅದೇ ತರದ ಫಿಲ್ಮ್ ನ ಸೆಲೆಕ್ಟ್ ಮಾಡ್ಯಾರ ಯಶ್ ಅವರು. ಇನ್ನು ಡೈರೆಕ್ಷನ್ ವಿಷಯಕ್ಕೆ ಬಂದ್ರ ಗೀತು ಮೋಹನ್ ದಾಸ್ ಅವರು ಬಹಳ ಬ್ರಿಲಿಯಂಟ್ ಆಗಿ ಡೈರೆಕ್ಷನ್ ಮಾಡ್ಯಾರ. ಟೀಸರ್ ನಾಗ ಬರೋಂತ ಮ್ಯೂಸಿಕ್ ಇಂದ ಹಿಡಿದು ಸೀನ್ಸ್ ಗಳವರೆಗೂ ಎಲ್ಲ ಪರ್ಫೆಕ್ಟ್ ಆಗಿ ಇತ್ತು ಡೈರೆಕ್ಷನ್ ವೈಸ್. ಆಮೇಲೆ ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ಸ್ ಗಳ ಕಡೆಗೂ ಗೀತು ಮೋಹನ್ ದಾಸ್ ಅವರು ಬಹಳ ಚೆನ್ನಾಗಿ ಗಮನ ಕೊಟ್ಟು ಮಾಡ್ಯಾರ. ಯಾಕಂದ್ರೆ ಲೈಟ್ಸ್ ಆಗಿರ್ಬೋದು, ಆಕ್ಷನ್ ಸೀನ್ಸ್ ಗಳಾಗಿರ್ಬೋದು, ಯಶ್ ಅವ್ರು ಹೇಳ್ತಿರಂತ ಡೈಲಾಗ್ಸ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ನಾಗ ಪ್ಲೇ ಆಗ್ತಿರಂತ ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ಪರ್ಫೆಕ್ಟ್ ಆಗಿತ್ತು ಟೀಸರ್ ನಾಗ. ಎಲ್ಲೂ ಒಂದೇ ಒಂದ್ ಹತ್ರನೂ ನನಗೆ ಕ್ರಿಂಜ್ ಅಂತ ಅನ್ಸ್ಲಿಲ್ಲ. ಯಶ್ ಅವರಿಗೆ ಈಗ ಇಂಡಿಯಾ ಅಷ್ಟೇ ಅಲ್ದಂಗ ಬೇರೆ ಬೇರೆ ದೇಶದಾಗೂ ಬಹಳ ಫ್ಯಾನ್ಸ್ ಅದಾರ. ಇದರಿಂದಾಗಿ ಇವರು ಈ ಫಿಲ್ಮ್ ನ ಇಂಗ್ಲಿಷ್ ಭಾಷೆದಾಗೂ ರಿಲೀಸ್ ಮಾಡ್ಬೇಕಂತ ಡಿಸೈಡ್ ಮಾಡ್ಯಾರ. ಆಕ್ಚುಲಿ ಈ ಒಂದು ಡಿಸಿಷನ್ ನನಗೆ ಬಹಳ ಪರ್ಫೆಕ್ಟ್ ಅನ್ಸ್ತು. ಯಾಕಂದ್ರೆ ಬೇರೆ ದೇಶದ ಫಿಲ್ಮ್ಸ್ ಗಳು ಇಂಡಿಯಾಕ್ಕೆ ಬಂದು ಬಹಳ ಕೋಟಿಗಟ್ಟಲೆ ದುಡ್ಕೊಂಡು ಹೋಗವು. ಸೊ ಈ ಫಿಲ್ಮ್ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಹಿಟ್ ಆದ್ರ ಸಾವಿರಾರು ಕೋಟಿ ಗಳಿಸೋ ಚಾನ್ಸಸ್ ಇರ್ತತಿ. ಇದರಿಂದಾಗಿ ಒಳ್ಳೊಳ್ಳೆ ಫಿಲ್ಮ್ಸ್ ನ ಪ್ರೊಡ್ಯೂಸರ್ಸ್ ಗಳು ಮತ್ತೆ ಫಿಲ್ಮ್ ಮೇಕರ್ಸ್ ಗಳು ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಇಂಡಿಯನ್ ಫಿಲ್ಮ್ ಸ್ಟ್ಯಾಂಡರ್ಡ್ಸ್ ಕೂಡ ಬೆಳಿತೈತಿ. ಆಮೇಲೆ ಈ ಒಂದು ಟೀಸರ್ ನಾಗ ಗ್ರ್ಯಾಂಡ್ನೆಸ್ ಅಂತೂ ಬಹಳ ಚೆನ್ನಾಗಿ ಕಾಣಿಸ್ತು ನನಗೆ. ಆಬ್ವಿಯಸ್ಲಿ ಈ ಟೀಸರ್ ನ ನೋಡಿದ್ರೆ 500 ಕೋಟಿ ಬಜೆಟ್ ಹಾಕಿರೋ ಫಿಲ್ಮಿನ್ ಟೀಸರ್ ಯಾವ ತರ ಇರಬೇಕು ಎಕ್ಸಾಕ್ಟ್ಲಿ ಅದೇ ತರ ಐತಿ. ನೀವು ಟೀಸರ್ ನ ಪಾಸ್ ಮಾಡಿ ನೋಡಿದ್ರ ಪ್ರತಿಯೊಂದು ಸೀನ್ ನ ಕೂಡ ಹಾಕಿರೋಂತ ದುಡ್ಡು ಮತ್ತೆ ಎಫರ್ಟ್ಸ್ ಕಾಣಿಸ್ತತಿ. ಇನ್ನು ಈ ಟೀಸರ್ ನಾಗ ಕಲರ್ ಗ್ರೇಡಿಂಗ್ ಕೂಡ ಬಹಳ ಚೆನ್ನಾಗೈತಿ. ಬಿಕಾಸ್ ರಾತ್ರಿ ಹೊತ್ತು ಬರೋಂತ ಶಾರ್ಟ್ಸ್ ಗಳನ್ನ ನೋಡಿದ್ರ ಎಲ್ಲೂ ನಿಮಗೆ ಬಹಳ ಡಾರ್ಕ್ ಐತಿ ಅಂತ ಅನ್ಸಲ್ಲ. ಈ ಶಾರ್ಟ್ ನ ನೋಡ್ರಿ, ಲೈಟ್ಸ್ ಗಳು ಎಷ್ಟು ದೂರದವರೆಗೂ ತಮ್ಮ ಬ್ರೈಟ್ನೆಸ್ ನ ಬಿಡ್ತಾವೋ ಅಲ್ಲಿ ತನಕ ಕಲರ್ ನ ಪರ್ಫೆಕ್ಟ್ ಆಗಿ ಎಡಿಟ್ ಮಾಡ್ಯಾರ. ಇದನ್ನ ನೈಟ್ ಟೈಮ್ ನ ಶೂಟ್ ಮಾಡಿದ್ರು ಕೂಡ ನಿಮಗೆ ರೇಂಜ್ ಜೊತೆಗೆ ಪರ್ಫೆಕ್ಟ್ ಆಗಿ ಪ್ರತಿಯೊಂದು ಆಬ್ಜೆಕ್ಟ್ ಕೂಡ ಕಾಣಿಸಕತೈತಿ. ಯಾಕಂದ್ರೆ ಅಷ್ಟು ಕರೆಕ್ಟ್ ಆಗಿ ಕಲರ್ ಗ್ರೇಡ್ ನ ಮಾಡ್ಯಾರ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಈ ಟಾಕ್ಸಿಕ್ ಫಿಲ್ಮಿನ್ ಟೀಸರ್ ನನಗಂತೂ ಬಹಳ ಇಷ್ಟ ಆಯ್ತು. ಯಶ್ ಅವರು ಇಲ್ಲಿ ತಗೊಂಡ್ರಂತ ರಿಸ್ಕ್ ನ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ KGF ಫಿಲ್ಮ್ ಅಂದ್ರೆ ಅವ್ರ ಲಾಸ್ಟ್ ಫಿಲ್ಮ್ ಬಂದಿದ್ದು 2022 4 ವರ್ಷದ ಹಿಂದೆ. ಯಶ್ ಅವ್ರ ಜಾಗದಾಗ ಬೇರೆ ಯಾವ್ದೇ ಆಕ್ಟರ್ ಇದ್ದಿದ್ರು ಪ್ರತಿಯೊಂದು ವರ್ಷನೂ ಹೊಸ ಫಿಲ್ಮ್ ನ ಸೈನ್ ಮಾಡಿ 100 ರಿಂದ 150 ಕೋಟಿ ದುಡ್ದು ಆರಾಮಾಗಿ ಇರ್ತಿದ್ರು. ಬಟ್ ಯಶ್ ಅವರು ಈ ಫಿಲ್ಮ್ ನ ಮಾಡಕ್ಕೋಸ್ಕರ 4 ವರ್ಷ ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ಯಾರ. ಅವ್ರು ಹಾಕಿರಂತ ಎಫರ್ಟ್ ಈ ಟೀಸರ್ ನಾಗ ಎದ್ದು ಕಾಣಿಸಕತೈತಿ. ಯಶ್ ಅವರು ಈಗ ಇಂಡಿಯಾದಾಗಿರಂತ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್ ಗಳಾಗ ಒಬ್ರು. ನೀವು ಬರೀ ಎಲ್ಲಾ ಭಾಷೆದಾಗೂ ರಿಲೀಸ್ ಆಗಿರಂತ ಈ ಟೀಸರ್ ಇನ್ ವ್ಯೂಸ್ ನೋಡಿ ಹೇಳ್ಬೋದು ದೇಶದಾಗಿರಂತ ಜನರು ಇವ್ರು ನೆಕ್ಸ್ಟ್ ಫಿಲ್ಮ್ ನೋಡಕ ಎಷ್ಟರ ಮಟ್ಟಿಗೆ ಕಾಯ್ತಿದ್ರು ಅಂತ. ಇನ್ನು ಟೀಸರ್ ಇನ್ ಲಾಸ್ಟ್ ಬರಂತ ಯಶ್ ಅವ್ರ ಲುಕ್ ಬಹಳ ಇಷ್ಟ ಆಗೈತಿ ಜನರಿಗೆ. ಆಮೇಲೆ ಯಶ್ ಅವರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರ ಅಂತ ಕರ್ನಾಟಕದ ಜನರು ಮುಂಚೆನೆ ಅವರು ಹಳೆ ಫಿಲ್ಮ್ಸ್ ಗಳಾಗ ನೋಡ್ಯಾರ. ಅದೇ ತರ ಇಲ್ಲಿ ಟಾಕ್ಸಿಕ್ ಫಿಲ್ಮ್ ಟೀಸರ್ ನಾಗ ಲಾಸ್ಟ್ ಗೆ ಇವ್ರು ಮಾಡಿದಂತ ಡ್ಯಾನ್ಸ್ ಆಗ್ಲಿ ಬಹಳ ಇಷ್ಟ ಆಯ್ತು ನನಗೆ. ಸೊ ಓವರ್ ಆಲ್ ಆಗಿ ಈ ಟೀಸರ್ ನಾಗ ಬಂದಂತ ಲಾಸ್ಟ್ ಸೀನ್ ಗಳು ಅಂದ್ರೆ ಯಶ್ ಅವ್ರದ್ದು ಯಂಗ್ ಪೋರ್ಷನ್ ಇನ್ ಸೀನ್ಸ್ ಏನಿತ್ತೋ ಅದೇ ಹೈಲೈಟ್ ಅಂತಾನೆ ಹೇಳ್ಬೋದು. ಇನ್ನು ದುರಂಧರ್ 2 ಫಿಲ್ಮ್ಸ್ ಅತಿಗೂ 19ನೇ ತಾರೀಕು ರಿಲೀಸ್ ಆಗತೈತಿ. ಸೊ ಆಬ್ವಿಯಸ್ಲಿ ಟಾಕ್ಸಿಕ್ ಮತ್ತೆ ದುರಂಧರ್ ಇಂದು ಕ್ಲಾಶ್ ಅಂತೂ ಆಗೇ ಆಕತಿ. ಬಟ್ ನನಗ್ ಪರ್ಸನಲಿ ದುರಂಧರ್ ಫಿಲ್ಮಿನ್ ಟೀಸರ್ ಗಿಂತ ಟಾಕ್ಸಿಕ್ ಫಿಲ್ಮಿನ್ ಟೀಸರ್ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ಮೊನ್ನೆ ಬಿಟ್ಟಂತ ದುರಂಧರ್ ಫಿಲ್ಮಿನ್ ಟೀಸರ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ದುರಂಧರ್ 1 ನಾಗ ಲಾಸ್ಟ್ ಗೆ ಏನ್ ತೋರಿಸಿದ್ರು ಅದನ್ನೇ ಕಟ್ ಮಾಡಿ ಅವರು ಟೀಸರ್ ಅಂತ ಹಾಕಿದ್ರು ಮೊನ್ನೆ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಟಾಕ್ಸಿಕ್ ಫಿಲ್ಮಿನ್ ಟೀಸರ್ ಅಂತೂ ನನಗೆ ಬಹಳ ಇಷ್ಟ ಆಯ್ತು. ಜನರಿಗೆ ಕೂಡ ಬಹಳ ಇಷ್ಟ ಆಗೈತಿ. ಎಲ್ಲರೂ ಇದನ್ನ ಎಂಜಾಯ್ ಮಾಡಕತ್ತಾರ. ಕಮೆಂಟ್ಸ್ ನೋಡೇ ನೀವು ಹೇಳ್ಬೋದು. ಇಡೀ ಟೀಸರ್ ಒಂದ್ ಸೈಡ್ ಆದ್ರ ಲಾಸ್ಟ್ ಗೆ ಬಂದಂತ ಯಶ್ ಅವ್ರದ್ದು ಯಂಗ್ ಲುಕ್ ಅಂದ್ರೆ ವಿತೌಟ್ ಬಿಯರ್ಡ್ ಇನ್ ಲುಕ್ ಏನಿತ್ತಲ್ಲ ಅದೇ ಒಂದ್ ಸೈಡ್. ಯಾಕಂದ್ರೆ ಆ ವಿತೌಟ್ ಬಿಯರ್ಡ್ ಇನ್ ಲುಕ್ ಗೆ ಕರ್ನಾಟಕದಾಗ ದೊಡ್ಡ ಫ್ಯಾನ್ ಬೇಸ್ ಐತಿ ಯಶ್ ಅವರಿಗೆ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಟಾಕ್ಸಿಕ್ ಫಿಲ್ಮಿನ್ ಟೀಸರ್ ಅಂತೂ ನನಗೆ ಬಹಳ ಇಷ್ಟ ಆಯ್ತು. ನೀವೇನಾದ್ರೂ ನೋಡಿಲ್ಲಪ್ಪ ಅಂದ್ರೆ ಹೋಗಿ ನೋಡ್ರಿ. ಆಮೇಲೆ ಎಲ್ಲಾ ಕಡೆ ಶೇರ್ ಮಾಡ್ರಿ ಈ ಟೀಸರ್ ನ. ಸೊ ನಿಮ್ಗೆ ಏನ್ರ ಈ ರಿವ್ಯೂ ಇಷ್ಟ ಆತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಟಾಕ್ಸಿಕ್ ಫಿಲ್ಮಿನ್ ಟೀಸರ್ ನಾಗ ಮತ್ತೆ ನಿಮ್ಗೆ ಏನೇನ್ ಇಷ್ಟ ಆತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಯಾಕಿದ್ದ ಸಿಗ್ತೀನಿ ಅಲ್ಲಿ ತನಕ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.